ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಮ್ ನಮ್ಮ ಡೆಸ್ಟಿನೇಷನ್ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಫಸ್ಟ್ ಟೈಮ್ ಫ್ಲೈಟ್ ಹತ್ತ ಕೊಯ್ತಾ ಇದ್ದೀವಿ. 24 ಗಂಟೆ ನಮ್ಮ ಲೈಫಲ್ಲಿ ಏನೇನೋ ಆಗೋಯ್ತು. ಬೋರ್ಡಿಂಗ್ ಪಾಸ್ ತೊಗೊಂಡು ಚೆಕ್ ಇನ್ ಆಗಿದ್ದಾಯಿತು. ಬೆಲ್ಟ್ನು ಬಿಸಿದ್ರು. ₹1 ಕಾಯಿನ್ ಲಾಕ್ ಆಗಿಬಿಟ್ಟಿದೆ ಗುರು, ಅದನ್ನು ತೆಗಿಯೋರ್ಗೂ ಬಿಟ್ಟಿಲ್ಲ. ನಾನೆಲ್ಲಿ ಪ್ಯಾಂಟ್ನ ಬಿಚ್ಚಿಸ್ತಾರೆ ಅಂದ್ಕೊಂಡೆ. ಮೇಲೆ ನೋಡ್ತೀವಿ, ಈಗ ಮೇಲ್ಗಡೆನೇ ಹೋಯ್ತಾ ಇದ್ದೀವಿ ಫ್ಲೈಟಲ್ಲಿ. ತೋರಿಸು. ಒಂದು ಫೈನಲಿ ಫ್ಲೈಟ್ನ ಹತ್ತೋಂಥ ಟೈಮ್ ಬಂದು. ಸೊ ವೆಲ್ಕಮ್ ಟು ಫ್ಲೈಟ್. ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ಒಳ್ಳೆ ಎಂಟ್ರಿ ಸಿಕ್ತು ನಮಗೆ. ಬನ್ನಿ ಅಂತ ಕರೆದ್ರು. ಬಂದ್ವಿ ಅಂತ ಬಂದ್ವಿ. ಸೆಕೆಂಡ್ ಜರ್ಕೋ ನೆಕ್ಸ್ಟ್ ಅಮ್ಮ ಕೊಡ್ತು ಮೇಲ್ಗಡೆ ಒಂದು 3 ಸತಿ. ಅದರಲ್ಲೂ ಆ ಗಗನ ಸಖ್ಯರು ಬೇರೆ ಏನೋ ICU ಇಂದ ನರ್ಸೋಡೋಗೋ ಥರ ಕ್ಲೋಸ್ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಲೆವೆಲ್ ಭಯ ಆಯಿತು. ಬಂದಿದ್ದೀವಿ ಕಾಶ್ಮೀರಿ ಗೇಟ್ ಬಸ್ ಸ್ಟಾಪ್ಗೆ. ಇದು ಬಸ್ ಸ್ಟಾಪ್ ನೋಡ್ತಿದ್ರೆ ಮಿನಿ ಏರ್ಪೋರ್ಟ್ ಥರ ಐತೆ ಗುರು. ಮೊದಲನೇ ಬ್ರೇಕ್ಫಾಸ್ಟ್ ಇದು ಮಧ್ಯರಾತ್ರಿ 3:15. ಸೊ ಒಂದೊಳ್ಳೆ ತಿಂಡಿ ಆಯಿತು, ಆಲೂ ಪರೋಟ. ಬಟ್ ಆದರೂ ಬೆಳಗ್ಗೆನೆ ಬೆಂಕಿಪಟ್ಟಣ ಯೂಸ್ ಮಾಡೋ ಅಂಥ ಸಿಚುವೇಶನ್ ಬರುತ್ತೆ ಅಂದ್ಕೊಂಡಿರಲಿಲ್ಲ. ವೆಲ್ಕಮ್ ಟು ನಾರ್ತ್ ಇಂಡಿಯಾ. ನಾವು ಹರಿದ್ವಾರ್ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ಸೊ ಫೈನಲಿ ಈಗ ಒಂದು ಸ್ಟೇನ ಮಾಡಿದ್ವಿ. ₹2,000 ಒಂದಿನಕ್ಕೆ 4 ಜನಕ್ಕೆ. ಈಗ ನಾವಿದ್ದೀವಿ ಹರಿದ್ವಾರದ ಸ್ಟ್ರೀಟಲ್ಲಿ. ನೋಡಿ, ನಾಳೆ ಬೆಳಗ್ಗೆ ಮಾನಸ ದೇವಿ ಟೆಂಪಲ್ಗೆ ಕೇಬಲ್ ಕಾರಲ್ಲಿ ಹೋಗೋಣ ಅನ್ಕೊಂಡಿದೀವಿ. ಸೊ ಇವಾಗ ಗುಜರಾತ್ ಇತ್ತ ಬುಕ್ ಮಾಡಿರೋ ಅಮೃತ್ಸರ್ಗಂತೂ ಹೋಗ್ತಾ ಇಲ್ಲ. ಅಮೃತ್ಸರ್ ಲಸ್ಸಿನೇ ಕುಡಿತಾ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 3 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಇದು ತುಂಬ ವಿಚಿತ್ರವಾಗಿರೋ ಟ್ರಿಪ್ಪು. ಇದ್ರ ಬಗ್ಗೆ ಹಿಸ್ಟ್ರಿನ ಮುಂದೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಕ್ಯಾಬಿಂದ ಈ ವಿಡಿಯೋ ಶುರು ಆಗಿದೆ. ನಮ್ಮ ಜೊತೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಅಕ್ಷಯ್ ಅವರು ಇಲ್ಲೇ ಇದ್ದಾರೆ. ನಿಮಗೆಲ್ಲ ಇವರೇ ಇಷ್ಟ ಅಂತ ಗೊತ್ತು. ಇನ್ನೊಬ್ರು ಆಕಾಶ್ ಸೈಲೆಂಟಾಗಿ ಕೂತಿದ್ದಾರೆ. ಈ ಸತಿ ಹೊಸಬ್ರು ಇದ್ದಾರೆ, ಮುಂದೆ ಇದ್ದಾರೆ. ಅವ್ರನ್ನ ಮುಂದೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಈಗ ಏರ್ಪೋರ್ಟ್ ಲೈನಲ್ಲಿದ್ದೀವಿ. ಏರ್ಪೋರ್ಟಲ್ಲಿ ಸಿಗೋಣ. ಟರ್ಮಿನಲ್ 2 ಸಿಕ್ಕಿಲ್ಲ, ಸ್ವಲ್ಪ ಬೇಜಾರಿದೆ. 1ಗೆ ಹೋಗ್ತಾ ಇದ್ದೀವಿ. ಸೊ ಇಂಡಿಯಾದಲ್ಲೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಅವರಿಂದ ನಿಮಗೆ ತುಂಬಾ ವಿಡಿಯೋಗಳು ಸಿಗ್ತವೆ, ತುಂಬಾ ಇರ್ತವೆ. ಹೌದು, ಬಮ್ ನಮ್ಮ ಡೆಸ್ಟಿನೇಷನ್ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ವೆಲ್ಕಮ್ ಟು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಫಸ್ಟ್ ಟೈಮ್ ಫ್ಲೈಟ್ ಹತ್ತ ಕೊಯ್ತಾ ಇದ್ದೀವಿ, ಬಡವ್ರ ಮನೆ ಮಕ್ಕಳುಗಳು. ಶೆಟ್ರೆ ಇಂಟರ್ನ್ಯಾಷನಲ್ಲೇ ಹೋಗ್ಬೇಕಿತ್ತು, ಬಟ್ ಎಲ್ಲ ಶಿವಾರ್ಪಣ ಮಸ್ತು. ಕೇದಾರ್ನಾಥಿಗೆ ಹೊರಟಿದ್ದೀವಿ. ಎಲ್ಲ ಶಿವನಿಚ್ಛೆ. ಆದರೆ ಈ ಕೇದಾರ್ನಾಥಿಗೆ ಹೋಗ್ತಿರೋದಲ್ಲ, ಹೆಂಗೆ ಹೋಗ್ತಿದ್ದೀವಿ ಅನ್ನೋದೇ ಮ್ಯಾಟ್ರು. ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟೊಂದು ಸಸ್ಪೆನ್ಸ್ ಆಗಿರ್ತೀನಿ ಅನ್ಬೇಡಿ. 24 ಗಂಟೆ ನಮ್ಮ ಲೈಫಲ್ಲಿ ಏನೇನೋ ಆಗೋಯ್ತು ಅದಕ್ಕೆ ಹೇಳೋದು. ಸೊ ಈಗ ವೆಬ್ ಚೆಕ್-ಇನ್ ಮಾಡಿದ್ದೀವಿ. ಡಿಜಿ ಹತ್ರದಲ್ಲೂ ಎಲ್ಲ ರೆಡಿ ಇದೆ. ಚೆಕ್-ಇನ್ ಮಾಡಿ ಒಳಗೆ ಹೋಗೋಣ. ಒಳಗಡೆ ಏರ್ಪೋರ್ಟಿಗಿದೆ. ನಮ್ಮದು ಟರ್ಮಿನಲ್ 1 ಬಂದಿದೆ. ಹೇಗಿದೆ ಏನು ಕಂಪ್ಲೀಟಾಗಿ ತೋರಿಸ್ತೀವಿ. ಲೆಟ್ಸ್ ಗೋ ಟು ಕೇದಾರ್ನಾಥ್. ಇದೆ ಜೋಶ್. ಬೋರ್ಡಿಂಗ್ ಪಾಸ್ ತೊಗೊಂಡು ಚೆಕ್-ಇನ್ ಆಗಿದ್ದಾಯಿತು. ನೆಕ್ಸ್ಟು ಡೆಲ್ಲಿ ಲ್ಯಾಂಡ್ ಆಗಬೇಕು. ಮೊನ್ನೆ ಒಂದು ಸಿಲ್ವರ್ ಕಾಂಟ್ಯಾಕ್ಟ್ ಗೋಪ್ ಹಾಕಿದ್ದು, ಅದು ಬಿಡಲಿಲ್ಲ. ಯಾವುದು ಬಿಟ್ಟಿಲ್ಲ. ಬೆಲ್ಟ್ನು ಬಿಸಿದ್ರು. ₹1 ಕಾಯಿನ್ ಲಾಕ್ ಆಗಿಬಿಟ್ಟಿದೆ ಗುರು, ಅದನ್ನು ತೆಗಿಯೋರ್ಗೂ ಬಿಟ್ಟಿಲ್ಲ. ನಾನೆಲ್ಲಿ ಪ್ಯಾಂಟ್ನ ಬಿಚ್ಚಿಸ್ತಾರೆ ಅಂದ್ಕೊಂಡೆ. ನೆಕ್ಸ್ಟ್ ಲೆವೆಲ್ ಇದು. ಸೊ ಟರ್ಮಿನಲ್ 1 ಚೆಕ್-ಇನ್ ಆಯಿತು. ಕೆಲವು ದಿನಗಳ ಕನಸು ಅಲ್ಲ, ಸುಮಾರು ವರ್ಷಗಳ ಕನಸು. ಮೇಲೆ ನೋಡ್ತಿದ್ವಿ, ಈಗ ಮೇಲ್ಗಡೆನೇ ಹೋಯ್ತಾ ಇದ್ದೀವಿ ಫ್ಲೈಟಲ್ಲಿ. ಚೆನ್ನಾಗಿರುತ್ತೆ. ಲೆಟ್ಸ್ ಗೋ. ಏರ್ಪೋರ್ಟಿಗೆ ಬಂದು ಬೋರ್ಡಿಂಗ್ ಪಾಸ್ನ ಕಳ್ಕೊಂಡು ಮತ್ತೆ ಅದನ್ನ ಹುಡ್ಕೊಂಡು ಹೋಗಿ ಅವನೇ ಹುಡ್ಕೋನೋ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಇವನೇ. ಟೋಟಲಿ ಫಕ್ಸಿನ್ಸು. ನಾನು ಎಲ್ಲೋ ಕಟ್ಟೆ ಮೇಲೆ ಇಟ್ಟಂಗೆ ಆಯ್ತು. ನೋಡ್ತೀನಿ, ಎಲ್ಲೋಗಿ ರೆಸ್ಟ್ ಮಾಡ್ತೀವಿ, ಎಲ್ಲೂ ಇಲ್ಲ. ವಾಶ್ರೂಮ್ ಹೋಗ್ತೀವಿ, ಓಡಾಡ್ತೀವಲ್ಲ ನೆಲದ ಮೇಲೆ ಬಿದ್ದಿತ್ತು ಅಂದ್ರೆ ಇಲ್ಲಿ ವಾಕಿಂಗ್ ಮೇಲೆ ಅಂದಿದೆ. ಅದು ಇವನ್ ಕಣ್ಗೆ ಬಿತ್ತು. ತಗೊಂಡಿಲ್ಲ, ಯಾರು ಮುಟ್ಟಿಲ್ಲ ಗುರು. ಸಿಕ್ಕಿ ಯಾರಾದ್ರೂ ನೋಡಿ ಕೊಟ್ಟು ಇಲ್ಲ. ನಮ್ಮ ಜನ ಸರಿ ಇಲ್ಲ. ಬಟ್ ಎನಿವೇಸ್ ಇವನು ನಾವು ಯಾವಾಗ್ಲೂ ಹೇಳೋ ತರ ಲೇಜಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿ ಅನ್ನಷ್ಟೇ. ತೋರ್ಸು. ಹಿಂಗೆ ಬಿದ್ದಿತ್ತು. ಸಿಸ್ಸಿಂಗ್ ಸಿಕ್ತು. ಎಲ್ಲ ಮುಗೀತು. ಇನ್ನೂ 2 ಅವರ್ ಸುಮ್ಮನೆ ಕಾಯಬೇಕು. ಅರ್ಲಿಯಾಗಿ ಬರಬೇಕು 3 ಅವರ್ ಅನ್ನೋದ್ರಿಂದ ಬೇಗ ಬಂದ್ವಿ. ಈ ಥರ ಟೈಮಲ್ಲಿ ಹೋಗೋದ್ರಿಂದ ಇದೆಲ್ಲ ಡಿಸಡ್ವಾಂಟೇಜ್. ಬಟ್ ಆದರೂ ಯುದ್ಧ ನಡಿಬೇಕಾದ್ರೆ ಹೋಗಿದ್ವಿ ಅನ್ನೋದೊಂದು ಮೆಮೊರೀಸ್ ಅಷ್ಟೇ. ಸೊ ನೀವೇನಾದರೂ ಇಲ್ಲಿ ಬಾರ್ಗೆಲ್ಲ ಬಂದರೆ ಒಂದು ಬಿಯರ್ಗೆ ₹400 ₹500 ಇದೆ. ಪಿಂಟ್ ಇವೆಲ್ಲ ₹1,800 ಮೇಲೆ ಸ್ಟಾರ್ಟು. ನೋಡಿ, ಎಣ್ಣೆ ಆರೋಗ್ಯಕ್ಕೆ ಹಾನಿಕರ, ಹುಷಾರಾಗಿರಿ. ಇವು ಪಾಪ ಹುಡುಗ ಡೀಸೆಂಟು. ಈ ನನ್ನ ಮಗ ಡೀಸೆಂಟ್ ಆಗಿರೋನ್ಗೂ ಬಿಡಲ್ಲ. ಸಣ್ಣ ಮಕ್ಳು ಥರ ಇಲ್ಲಿಂದ ಇಲ್ಲಿಗೆ ವೀಡಿಯೋಗೋಸ್ಕರ ಕರ್ಕೊಂಡು ಹೋಯ್ತು ಅವನ್ಗುರು.
ಯೂಟ್ಯೂಬ್ಗೆ ಹಾಕ್ತೀನಿ. 11:30 ಫ್ಲೈಟ್ಗೆ ನಮ್ಮನ್ನ 7 ಗಂಟೆಗೆ ಕರೆಸ್ಬಿಟ್ಟು ಇಷ್ಟೊತ್ತು ಕಾಯಿಸಿದ್ರು. ಏನು ಯೂಸ್ ಇಲ್ಲ. ಜಮ್ಮೂಲಿ ಆಗ್ತಿರೋ ರೀಸನ್ನು ಎನಿವೇಸ್ ನಮ್ಮ ದೇಶದಲ್ಲಿ ನಾವು ಓಡೋದು ಧೈರ್ಯದವಾಗಿ ಓಡಾಡ್ಬೋದು, ಯಾಕೆಂದರೆ ನಮ್ಮ ಆರ್ಮಿ ಇದೆ, ಅದೇ ಖುಷಿ. ಒಂದು ಫೈನಲಿ ಫ್ಲೈಟ್ನ ಹತ್ತುವಂಥ ಟೈಮ್ ಬಂದು. ಸೊ ವೆಲ್ಕಮ್ ಟು ಫ್ಲೈಟ್. ಈಗ ನಾವು ಹೋಗ್ತಿರೋದು ಯಾವುದೋ ಮತ್ತೆ ಇದು ಫ್ಲೈಟು. ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ಒಳ್ಳೆ ಎಂಟ್ರಿ ಸಿಕ್ತು ನಮಗೆ. ಬನ್ನಿ ಬನ್ನಿ ಅಂತ ಕರೆದ್ರು, ಬಂದ್ವಿ ಅಂತ ಬಂದ್ವಿ. ಟು ಬಿ ಆನೆಸ್ಟ್ ವ್ಯೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅರ್ಲಿ ಬಂದಿದ್ದರಿಂದ ಹೊಟ್ಟೆ ಹಸುವಾಗ್ತಿದೆ ಶೆಟ್ಟಿ ಅವ್ರಿಗೆ. ಮನೇಲಿ ಮೇಘನಾಸ್ ತಿನ್ಕೊಂಡು ಬಂದಿದ್ವಿ ವೆಜ್ ಬಿರಿಯಾನಿ. ಸೊ ಇಲ್ಲಿ ಮತ್ತೆ ವೆಜ್ ಬಿರಿಯಾನಿ ತೊಗೊಂಡವ್ರೆ. 500 ರೂಪಾಯಿ ಸ್ಪೆಂಡ್ ಮಾಡಿದ್ದಾರೆ, ದೊಡ್ಡ ಮನುಷ್ಯರು. ಅದು ಬಿರಿಯಾನಿ ಮುಖ್ಯ ಅಲ್ಲ, ಇಲ್ಲಿ ಯಾರು ಕೊಟ್ಟರು ಅನ್ನೋದು ಮುಖ್ಯ ಆಗುತ್ತೆ. ಇದಕ್ಕೆ 400 ಕೊಟ್ಟವನೇ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಗಡ್ಡ ಶೇಕ್ ಆಗೋಯ್ತು ಮಧ್ಯದಲ್ಲಿ. ಏರೋಪ್ಲೈನೇ 2 ಸೆಕೆಂಡ್ ಜರ್ಕೋ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಸೊ ಫೈನಲಿ ಈಗ ಡೆಲ್ಲಿ ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ. ಫ್ಲೈಟು ಚಮಕ್ ಕೊಡ್ತು ಮೇಲ್ಗಡೆ ಒಂದು 3 ಸತಿ. ಅದರಲ್ಲೂ ಆ ಗಗನ ಸಖಿಯರು ಬೇರೆ ಏನೋ ICUಯಿಂದ ನರ್ಸೋಡೋಗೋ ಥರ ಕ್ಲೋಸ್ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಲೆವೆಲ್ ಭಯ ಆಯಿತು. ಸೊ ಹೆಂಗೋ ಅಂತೂ ಡೆಲ್ಲಿ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ನಮ್ಮದು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಟೈಮಿಗ 3 ಗಂಟೆ 15 ನಿಮಿಷ. ಬನ್ನಿ ಬಸ್ ಸ್ಟ್ಯಾಂಡಲ್ಲಿ ಸಿಗುವ. ಸೊ ನಾವೀಗ ಏರ್ಪೋರ್ಟ್ನ ಬಿಟ್ಟು ಬಂದಿದ್ದೀವಿ ಕಾಶ್ಮೀರಿ ಗೇಟ್ ಬಸ್ ಸ್ಟಾಪ್ಗೆ. ಇದು ಬಸ್ ಸ್ಟಾಪ್ ನೋಡ್ತಿದ್ರೆ ಮಿನಿ ಏರ್ಪೋರ್ಟ್ ಥರ ಐತೆ ಗುರು. ನೆಕ್ಸ್ಟ್ ಲೆವೆಲ್ಲು ಬೆಂಕಿ ಇದೆ. ನಾವು ಬಂದಿರೋ ಟೈಮಿಗ 3:30. ಹೊಟ್ಟೆ ಸಖತ್ ಹಸಿದಿದೆ, ಏನಾದ್ರು ತಿನ್ನಬೇಕು. ಬಟ್ ಡೆಲ್ಲಿಲಿ 3:30 12:30 ಥರ ಜನ ಕುಡ್ಕೊಂಡು ಚಿಲ್ ಮಾಡ್ತವ್ರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಅನ್ನೋ ಗೊತ್ತಿಲ್ಲ. ನಾನು ಒಂದಿಬ್ರು ನೋಡಿದೆ ಅಷ್ಟೇ. ಹುಡುಗ ಹುಡುಗಿ ನೈಟ್ ಔಟ್ ಹೋಗ್ತಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಒಳ್ಳೇದಾಗಲಿ, ಹುಷಾರಾಗಿರಪ್ಪ. ತಿನ್ನಕ್ಕೆ ಏನು ಸಿಗತ್ತೆ ನೋಡೋಣ ಬನ್ನಿ. ಸೊ ಡೆಲ್ಲಿಗೆ ಬಂದು ನಮ್ಮ ಮೊದಲನೇ ಬ್ರೇಕ್ಫಾಸ್ಟ್ ಇದು. ಮಧ್ಯರಾತ್ರಿ 3:30 ಚಟಿ ಹೆಂಗೈತೆ? ಇದಕ್ಕೆ ಇನ್ನೂ 1 ವಾರ ಇದೆ ತಿನ್ಬೇಕು. ಇಲ್ಲ ಮಚ್ಚ, ಮ್ಯಾಗಿಗೆ ಶಿಫ್ಟ್ ಆಗ್ತೀವಿ ಇನ್ನೊಂದು 3 ದಿನ. ಇಲ್ಲ ಕಣ, ಮೆಣಸಿನ್ಕಾಯಿ ಕಣ, ಅದು ಕ್ಯಾರೆಟ್ ಒಂದೇ ಹಿಂಗಿದೆಯಲ್ಲೇ ಪುನೇ. ತಗೊಂಡಿರಲ್ಲ. ಸೊ ಒಂದೊಳ್ಳೆ ತಿಂಡಿ ಆಯಿತು, ಆಲೂ ಪರೋಟ ತಿನ್ಕೊಂಡು ಒಂದು ಒಳ್ಳೆ ಟೀ ಕುಡ್ಕೊಂಡು ಬಸ್ ಹತ್ಬಿಟ್ರೆ ಹರಿದ್ವಾರು. ನೋಡೋಣ ಹೇಗಿದೆ ಮಡ್ಕ ಚಾಯ್. ಸೊ ಆಗಲೇ ಹೇಳ್ದಂಗೆ ಒಂದು ಹಸುವಾಗ್ತಿದ್ದು ಹೊಟ್ಟೆಗೆ. ಅವತ್ತು ಇನ್ನೇನು ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಇದು ಬಸ್ ಸ್ಟ್ಯಾಂಡ್ ಅಲ್ಲ, ಮಿನಿ ಏರ್ಪೋರ್ಟ್ ಅಂತ ಹೇಳ್ಬೋದು. ಕ್ರೇಜಿ ಆಗಿದೆ ಏರ್ಪೋರ್ಟ್ ಥರ, ಆದರೆ ಬಸ್ ಸ್ಟ್ಯಾಂಡ್ ಅಷ್ಟೇ ಡಿಫ್ರೆನ್ಸು. ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಹರಿದ್ವಾರಿಗೆ ಬಸ್ ಹತ್ಬಿಟ್ರೆ ಐ ಹೋಪ್ ಬೆಳಗ್ಗೆ ಒಂದು 10ರಿಂದ 11 ಗಂಟೆಗೆ ರೀಚ್ ಆಗ್ತೀವಿ. ಬಟ್ ಆದರೂ ಬೆಳಗ್ಗೆನೇ ಬೆಂಕಿಪಟ್ಟಣ ಯೂಸ್ ಮಾಡೋ ಅಂಥ ಸಿಚುವೇಶನ್ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಬೆಂಕಿಪಟ್ಟಣಕ್ಕೆ ಬೆಲೆ ಜಾಸ್ತಿ ಬಂದಿದೆ. ಈಗ ಕಾಶ್ಮೀರಿ ಗೇಟ್ ಬಸ್ ಸ್ಟಾಪಲ್ಲಿದ್ದೀವಿ. ಬಸ್ನ ಬುಕ್ ಮಾಡಿದ್ದೀವಿ. ಬೆಳಗ್ಗೆ 5:15ಕ್ಕೆ 5:50ಕ್ಕೆ ಬಸ್ ನಮ್ಮದು. ಈಗ 4:15. ಇನ್ನು 1 ಅವರ್ ಏನೂ ಮಾಡೋಕ್ಕೆ ಕೆಲಸ ಇಲ್ಲ. ಬಸ್ ಹತ್ತಿದ್ರೆ AC ಬಸ್ಸು, ಸ್ಲೀಪರು, ಒಳ್ಳೆ ನಿದ್ದೆ ಮಾಡ್ಕೊಂಡು ಹರಿದ್ವಾರನ ತಲುಪೋದು. ಅಲ್ಲಿವರೆಗೂ ಬಸ್ ಸ್ಟ್ಯಾಂಡಲ್ಲೇ ಮಲ್ಗೋಣ. ಕಣ್ಣು ಆಲ್ರೆಡಿ ಸತ್ತೋಗಿದೆ. ಶೆಟ್ರು ಎಲ್ಲ ಇಲ್ಲ ಲಗೇಜ್ನ ಹಾಕೊಂಡು ಕೂತ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ವೆಲ್ಕಮ್ ಟು ನಾರ್ತ್ ಇಂಡಿಯಾ. ಈ ಥರ ಟ್ಯಾಲೆಂಟ್ ಯಾರಿಗಾದ್ರೂ ಇದೆಯಾ ಸರ್? ಬೆಂಕಿದು. ಇವಾಗ ನಾವು ಹರಿದ್ವಾರ ಬಸ್ ಸ್ಟ್ಯಾಂಡ್ನ ರೀಚ್ ಆಗಿ ನಿಯರ್ ಬೈ ಗಂಗಾರತಿ ನಡೆಯೋ ಜಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಆಟೋಗೆ 4 ಜನ ಇದ್ವಿ. 100 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. 4 ಕಿಲೋಮೀಟ್ರ್ ಇದೆ ಅಂತ. ಹೋಗೋಣ. ಅಲ್ಲಿ ಸ್ಟೇ ಹುಡುಕ್ಬೇಕು. ಇನ್ನೂ ಏನೂ ಬುಕ್ ಮಾಡಿಲ್ಲ. ನಾವೆಲ್ಲ ಶ್ರೀಲಂಕಾ ಮೋಡಲಿದ್ದವರು, ಇಲ್ಲಿ ಹೆಂಗೆ ಬುಕ್ ಮಾಡೋಕ್ಕಾಗುತ್ತೆ? ಸೊ ಅಲ್ಲೇ ಹುಡ್ಕೋಣ. ಸೊ ನೀವೇನು ಬುಕ್ ಮಾಡ್ಕೊಂಡು ಬರೋದು ಬೇಡ, ಹಂಗೆ ಬಂದರೆ ಇಲ್ಲೇ ನಿಮಗೆ ಸ್ಟೇಗಳು ಸಿಗುತ್ತೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗೆ. ನಮಗಲ್ಲಿ ಯಾರೋ 4,000ದಿಂದ ಶುರು ಮಾಡಿ 2,000 ಕೊಡ್ತೀವಿ ಅಂದರು. ನಾವೇ ಹುಡ್ಕೊಂಡು ಬಂದ್ವಿ. ಇದು ಬಂದ್ಬಿಟ್ಟು ತುಂಬ ಕಮ್ಮಿ ಸಿಕ್ತು. ನೋಡೋಣ.
ಸೊ ಫೈನಲಿ ಈಗ ಒಂದು ಸ್ಟೇನ ಮಾಡಿದ್ವಿ. 2,000 ರೂಪಾಯಿ ಒಂದಿನಕ್ಕೆ 4 ಜನಕ್ಕೆ. ರೂಮ್ ಸಖತ್ತಾಗಿದೆ, ಎ ಸಿ ಇದೆ, ಟಿ ವಿ ಇದೆ, ಗುಮ್ಮ ಇದೆ, ರೋಡ್ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಬಿಸಿಲು ಕೆಂಡಾಮಂಡಲ ಇಲ್ಲಿ. ಅದರಲ್ಲಿ ನಾನು ಪುಲೋರ್ ಬೇರೆ ಹಾಕಿದ್ದೀನಿ, ಇನ್ನೂ ಉಪ್ಪಿಟ್ಟಾಗಿ ಹೋಗಿದ್ದೀನಿ. ಈಗ ನಾವಿದ್ದೀವಿ ಹರಿದ್ವಾರದ ಸ್ಟ್ರೀಟಲ್ಲಿ. ಒಂದು ರೂಮ್ ಸಿಕ್ತು, ಅದಕ್ಕೆ ನಾವು ಪೇ ಮಾಡಿದ್ದು ಅರೌಂಡ್ 2,000 ರುಪೀಸು. 4 ಮೆಂಬರ್ಸ್ಗೆ ಎ ಸಿ ರೂಮು. ರೂಮ್ ಮಾತ್ರ ಕ್ಲಾಸಿ ಆಗಿದೆ, ಫ್ಯಾಮಿಲಿಯವ್ರು ಬಂದರೆ ಉಳ್ಕೊಳ್ಳೋದು ಸಖತ್ತಾಗಿದೆ. ಈಗ ಏನಾದ್ರು ತಿನ್ಬೇಕಲ್ಲ, ಬೆಳಗಿನ ಜಾವ 3 ಗಂಟೆಯಲ್ಲಿ ಹಾಲು ಪರೋಟ ತಿಂದಿದ್ವಿ. ಈಗ ಸಮಥಿಂಗ್ ಏನಾದರೂ ಟ್ರೈ ಮಾಡಬೇಕು, ಅದಕ್ಕೆ ಹೊರಗೆ ಬಂದಿದ್ದೀವಿ. ಸ್ವಲ್ಪ ತಿನ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಸಂಜೆ ಗಂಗಾರತಿ ನೋಡಿ ನಾಳೆ ಬೆಳಗ್ಗೆ ಮಾನಸದೇವಿ ಟೆಂಪಲ್ಗೆ ಕೇಬಲ್ ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾವ್ಯಾವ ಥರ ಪ್ಲ್ಯಾನ್ ಹೋಗುತ್ತೆ ಗೊತ್ತಿಲ್ಲ, ಬಟ್ ಜನ ಜಾಸ್ತಿನೇ ಇದ್ದಾರೆ. ಕಮ್ಮಿ ಇರ್ತಾರೇನೋ ಅಂದ್ಕೊಂಡ್ವಿ. ಎಲ್ಲರೂ ಹೇಳ್ತಾರೆ ಅಲ್ಲಿ ಅದಾಗ್ತಿದೆ, ಇಲ್ಲಿ ಇದಾಗ್ತಿದೆ, ಬಾರ್ಡ್ರಲ್ಲಿ ಅದು ಇದು ಅಂತ. ಬಟ್ ಜನಕ್ಕೆ ಯಾವುದೂ ಉಂಟಲ್ಲ, ದೇವರು ಅಂತ ಬಂದರೆ ಎಲ್ಲರೂ ಇಲ್ಲೇ ಅವರು. ಸೊ ಇವಾಗ ಗುಜರಾತಿ ಭಾಗ್ಯ ಬಂದಿದೆ, ನೋಡೋಣ ಹೇಗಿರುತ್ತೆ ಗುಜರಾತಿ ಥಾಲಿ. ಏನು ಬ್ರೋ, ಹೇಗಿದ್ದೀರಾ? ಇವ್ರ ಬಗ್ಗೆ ಮಾತಾಡಂಗಿಲ್ಲ, ಇವರಿಬ್ರು ಫುಲ್ ಪೀಸ್. ಲಿಟ್ರಲಿ 100 ರೂಪಾಯಿಗೆ ಒಳ್ಳೆ ಊಟ ಆಯಿತು, ಅನ್ಲಿಮಿಟೆಡ್ ಬೆಂಕಿ ಇದು. ನಮ್ಮ ಆಕಾಶ್ ಅವರು ಅಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಅದೊಂದು ಚೆನ್ನಾಗಿರ್ಲಿಲ್ಲ, ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಎಕ್ಸ್ಟ್ರಾ ಬೇರೆ ಕೊಟ್ಟವನು. ಸೇಮ್ ನಮ್ಮ ಕರ್ನಾಟಕ ಸ್ಟೈಲ್ ಇದು. ಫುಲ್ ಸ್ವೀಟು, ಮಜ್ಜಿಗೆ ಅಲ್ಲ, ವೈಟ್ ಇದೆ ಆದರೆ ನೀರು. ಸೊ ಒಂದು ಒಳ್ಳೆ ಊಟ ಆದಮೇಲೆ ಒಂದು ಒಳ್ಳೆ ಲಸ್ಸಿ ಕುಡಿಯೋಕೆ ಬಂದಿದ್ವಿ. ಹೆಂಗಿದ್ರು ಬುಕ್ ಮಾಡಿರೋ ಅಮೃತ್ಸರ್ಗಂತೂ ಹೋಗ್ತಾ ಇಲ್ಲ, ಅಮೃತ್ಸರ್ ಲಸ್ಸಿನೇ ಕುಡಿತಾ ಇದ್ದೀವಿ. ನೋಡೋಣ ಹೇಗಿರತ್ತೆ. ನಾವು ನಾರ್ಮಲಾಗಿ ಲಸ್ಸಿ ಅಷ್ಟೊಂದು ಇಷ್ಟಪಡಲ್ಲ, ಬಾದಾಮ್ ಹಾಲು 0 ಶುಗರ್ ಮಾಡ್ತಾ ಇದೆ 3 ತಿಂಗಳಿಂದ. ಎಲ್ಲ ಶುಗರ್ ಒಂದೇ ಸತಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹರಿದ್ವಾರದಷ್ಟೇ ಈ ಥರ ಇದೆ. ಶೆಟ್ರು ಫುಲ್ ರೆಸ್ಟಿಂಗ್, ಆಕಾಶ್ ಅವ್ರು ಫುಲ್ ಬೇಜಾರಲ್ಲಿದ್ದಾರೆ ಕೊಹ್ಲಿ ರಿಟೈರ್ಮೆಂಟ್ಗೆ. ಎಲ್ಲ ಅಡ್ಪಗಳಿಲ್ಲ ಇಟ್ಕೊಂಡಿದ್ದೀವಿ. ಇದು ಹರಿದ್ವಾರದಷ್ಟೇ. ಎಷ್ಟೋ ಕೊಟ್ಟಿದ್ದೀವಿ ಶೆಟ್ರೆ? 2,000 ಅಷ್ಟೇ. ಹೌದು, ಒಳ್ಳೆ ಊಟ ಆಯಿತು. 100 ರೂಪಾಯಿಗೆ ಒಳ್ಳೆ ಊಟ ಸಿಕ್ತು.